ಆಕ್ಚುಲಿ ಇದು ಗೂಳಿಗಳಂದ್ರೆ ಮಗ ಎಲ್ಲ ಬೆಂಗಳೂರು ಬುಲ್ಸ್ ಅಭಿಮಾನಿಗಳು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು ಈ ಒಂದು ಪರ್ಫಾರ್ಮೆನ್ಸ್ನ ಈ ಒಂದು ಸೀಸನ್ ಅಲ್ಲಿ ಬೆಂಗಳೂರು ಬುಲ್ಸ್ ಅವರು ಎಲ್ಲ ಟೀಮ್ಗಳಿಗೂ ಡೋರ್ನ ಕ್ಲೋಸ್ ಮಾಡ್ಕೊಂಡು ಬರ್ತಾರೆ ಇದ್ದಾರೆ. ಸ್ವಲ್ಪ ನಮ್ಮದು ಮಾತ್ರ ಓಪನ್ ಆಗ್ತಾನೆ ಇದೆ ಡೋರು. ಇದೇ ಥರ ಓಪನ್ ಆಗಿ ಪ್ಲೇ ಆಫ್ಗೆ ಹೋಗಿ ಫೈನಲ್ಗೆ ಹೋಗಿ ಕಪ್ನ ಎತ್ತಾಕೊಂಡು ಬರಲಿ, ಮತ್ತೆ ಎಲ್ಲ ಟೀಮ್ಗಳಿಗೂ ಡೋರ್ನ ಕ್ಲೋಸ್ ಮಾಡಲಿ. ಬಟ್ ಇವತ್ತಿನ ಪರ್ಫಾರ್ಮೆನ್ಸ್ ಅಂತೂ ಬೆಂಗಳೂರು ಬುಲ್ಸ್ ಅವ್ರದ್ದು ಸಾಕಾಗಿತ್ತು ಮಗ. ಅದರಲ್ಲೂ ನಮ್ಮ ಆಕಾಶ್ ಇಂಡಿಯಾ ಬಗ್ಗೆ ಮಾತಾಡಲೇಬೇಕು. ಸೀಸನ್ ಫಸ್ಟು ಮ್ಯಾಚಲ್ಲಿ ಸೂಪರ್ 10 ತಗೊಂಡಿದ್ದು ಕಳೆದು ಹೋಗ್ಬಿಟ್ಟಿದ್ರ ಮೇಲೆ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಎಲ್ಲ ಟೀಮು ಕಡೆಯಿಂದ ಆಚೆ ಕೂರಿಸ್ಬಿಟ್ಟಿದ್ದು ಟೀಮಿಂದನು. ಬಟ್ ಇವತ್ತಿನ ಮ್ಯಾಚಲ್ಲಿ ಬೇಕಾಗಿರೋ ಟೈಮಲ್ಲಿ 7 ರೇಡ್ ಪಾಯಿಂಟ್ನ ತಗೊಂಡು ಬರ್ತಾರೆ ಬೆಂಗಳೂರು ಬುಲ್ಸ್ಗೆ. ಒಂದು ಸೂಪರ್ ರೇಡ್ ಮಗ. ಓ ಮೈ ಗಾಡ್, ಸೀರಿಯಸ್ಲಿ ಸಕ್ಕತ್ತಾಗೆ ಮಾಡಿದ್ರು. ಅಲಿರಿಜಾ ಮಿರ್ಜಾನಿಗೆ ಇವತ್ತು ಬ್ಯಾಡ್ ಡೇ ಇತ್ತು. ಅವ್ರ ಬದಲಾಗಿ ಆಕಾಶ್ ಇಂಡಿಯಾ ಪರ್ಫಾರ್ಮ್ ಮಾಡಿದ್ದು ಇವತ್ತಿನ ಮ್ಯಾಚಲ್ಲಿ. ಸೊ ಎಂಥ ಪ್ಲೇಯರ್ಸ್ಗಾರು ಇದ್ದೇ ಇರುತ್ತೆ ಮಗ ಒಂದು ಬ್ಯಾಡ್ ಡೇ ಅಂತ. ಮತ್ತು ಸೆಕೆಂಡ್ ಮ್ಯಾಚಲ್ಲಿ ತಮಿಳ್ ತಲವಾಸ್ ವರ್ಸಸ್ UP ಹೋದ ಮ್ಯಾಚಲ್ಲಿ ನೋಡ್ತಾ ಇರ್ಬೋದು ನೀವು. ಅರ್ಜುನ್ ಜೈಸ್ವಾಲ್ ಅಂತೂ ಇವತ್ತಿನ ಮ್ಯಾಚಲ್ಲಿ ಫುಲ್ ಟುಸ್ ಆಗಿದ್ದಾರೆ. ಅದೇ ಥರ ಆಗುತ್ತೆ ಅಂತ ಪ್ಲೇಯರ್ಗಾದ್ರು ಓಕೆ. ಬಟ್ ಸದ್ಲು ಈ ಹೆಲ್ಲಿ ಗುರು ಫುಲ್ಲು ಅವರು ಕೂಡ ಕಳೆದೋಗ್ಬಿಟ್ಟಿದ್ದಾರೆ ಈ ಒಂದು ಸೀಸನ್ನು. ಅವ್ರು ಅಂದ್ಕೊಂಡಂಗೆ ಏನೂ ಆಗ್ತಾಯಿಲ್ಲ ಮಗ. ಲಾಸ್ಟ್ 2-3 ಸೀಸನಿಂದ ಸಕ್ಕತ್ತಾಗೆ ಪರ್ಫಾರ್ಮ್ ಮಾಡಿದ್ರು ಸದ್ಲು ಇವರು. ಬಟ್ ಈ ಒಂದು ಸೀಸನ್ನು ಫುಲ್ ಟೂಸ್ ಮಗ. ಯಾವ ಟ್ಯಾಕಲ್ಲು ಕೂಡ ಅವ್ರಿಗೆ ಸಕ್ಸಸ್ಫುಲ್ ಆಗಿ ಒಂದು ಟ್ಯಾಕಲ್ಲು ಬರ್ತಾ ಇಲ್ಲ ಇವತ್ತು. ಎಲ್ಲ ಆಲ್ಮೋಸ್ಟ್ ಅವ್ರನ್ನ ಒಂದು 20 ನಿಮಿಷನೇ ಮ್ಯಾಟಿಂದ ಆಚೆ ಕೂರಿಸಿರು ಅಂತ ಅನಿಸುತ್ತೆ. ಆ ಮನುಷ್ಯ ಫುಲ್ ಆಚೆ ಹೋಗ್ಬಿಟ್ಟಿದ್ದಾರೆ. ಮತ್ತು ಅವ್ರ ಮುಖ ನೋಡಿದೆ ಪಾಪ ನೋಡೋಕ್ಕೆ ಆಗ್ತಾಯಿಲ್ಲ. ಬಿಕಾಸ್ ಎವ್ರಿ ಸೀಸನ್ ರೋರ್ ಮಾಡ್ತಾಯಿದ್ರು, ಒಂಥರ ಸಿಂಹ ಥರ ಇರ್ತಾಯಿದ್ರು ಮ್ಯಾಟ್ ಮೇಲೆ. ಬಟ್ ಈ ಒಂದು ಸೀಸನ್ನು ಫುಲ್ಲು ಡಮಾರ್ ಆಗಿದ್ದಾರೆ ಓಕೆ. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಇವತ್ತಿನ ಮ್ಯಾಚಲ್ಲಿ ಯೋಗೇಶ್ ದಯಾ ಸೆಕೆಂಡ್ I5 ಮಗ. ಈ ಒಂದು ಸೀಸನಲ್ಲಿ ಎಂಥ ಟ್ಯಾಕಲ್ಗಳು ಹಿಡಿದಿದ್ದು ಅವರಂತೂ ಬಂದವರು ಹಿಡಿದೆಲ್ಲ ಕೌಚ್ ಆಗ್ತಾಯಿದ್ರು. ಹಾಗೇ ದೀಪಕ್ ಶಂಕರು ಸಾಕಾದಗರು. ದೀಪಕ್ ಶಂಕರು ಅಂಕುಶ್ ರಾತಿ ಹೋದ್ಮೇಲೆ ಟೀಮಿಂದ ದೀಪಕ್ ಶಂಕರ್ನ ಹಾಕ್ಕೊಂಡು ಬೆಂಗಳೂರು ಬುಲ್ಸ್ BC ರಮೇಶ್ ಅವರು ರೂಪ್ತಾದ್ರೆ ಹಾಕ್ಕೊಂಡು ಅದೇ ಥರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇರೋದು ದೀಪಕ್ ಶಂಕರ್ ಅವರು. ಬಟ್ ಡಿಫೆಂಡಿಂಗ್ ಅಂತ ಇವತ್ತಿನ ಮ್ಯಾಚಲ್ಲಿ ಚಿಂದಿ ಇತ್ತು ಮಗ, ಚಿಂದಿ. ಬಟ್ ಇನ್ನೊಬ್ಬ ಪ್ಲೇಯರ್ ಬಗ್ಗೆ ಮಾತಾಡಲೇಬೇಕು. ಆಶೀಶ್ ಮಲ್ಲಿಕ್ ಅವರು ಕಮ್ ಬ್ಯಾಕ್ ಮಾಡಿ ಇವತ್ತಿನ ಮ್ಯಾಚಲ್ಲಿ ಸ್ವಲ್ಪ ಸೇವೆನ ಮಾಡಿದ್ರು ನಮ್ಮ ಬೆಂಗಳೂರು ಬುಲ್ಸ್ಗೆ. ಸೊ ಇವರಿದ್ದರೆ ಒಂಥರ ಕಾನ್ಫಿಡೆಂಟ್ ಮಗ. ಬಿಕಾಸ್ ಇವಾಗ 2-3 ರೇಡರ್ಸ್ ಇರೋಲ್ಲ ನಮ್ಮ ಬೆಂಗಳೂರು ಬುಲ್ಸಲ್ಲಿ, ಹಾಕ್ಕೊಳ್ಳೋದೆ 2 ರೇಡರ್ಸ್ನ. ಸೊ ಒಬ್ಬರು ಏನಾದರೂ ಹಿಡ್ದು ಹಾಕೊಂಡ್ರೆ ಇನ್ನೊಬ್ಬರನ್ನ ಇರಲೇಬೇಕು ಅಂತ. ಸೊ ಆಶೀಶ್ ಮಲ್ಲಿಕ್ ಅವರು ಮಿನಿಮಮ್ ಎವ್ರಿ ಮ್ಯಾಚ್ ಒಂದು 5-6 ಪಾಯಿಂಟ್ನ ತಗೊಬರ್ತಾರೆ. ಬಟ್ ಇವತ್ತಿನ ಮ್ಯಾಚಲ್ಲಿ ಜಾಸ್ತಿ ರೇಡ್ ಹೋದರೂ ಕೂಡ ಒಂದು ತಗೊಂಡಿದ್ದೆ ಅವರು 4 ರೇಡ್ ಪಾಯಿಂಟ್ ಅಷ್ಟೇ. ಬಟ್ ಇವರಿದ್ದರೆ ಬೆಂಗಳೂರು ಬುಲ್ಸಲ್ಲಿ ಒಂಥರ ಕಾನ್ಫಿಡೆಂಟ್ ಇರುತ್ತೆ. ಬಿಕಾಸ್ ಇವ್ರು ಹೋದಾಗೆಲ್ಲ ಒಂದು ಅಟ್ಲೀಸ್ಟ್ 3 ರೇಡಲ್ಲಿ ಒಂದು 2 ಪಾಯಿಂಟನ್ನು ತೊಗೊಬರ್ತಾರೆ ಅಂತ ನಂಬಿಕೆ ಇರುತ್ತೆ. ಅದಕ್ಕೋಸ್ಕರ ಆಶೀಶ್ ಮಲ್ಲಿಕ್ ಅವ್ರನ್ನ ಈ ಒಂದು ಸೀಸನ್ನು ಸಕ್ಕತ್ತಾಗಿ ಪಿಕ್ ಮಾಡಿದ್ರೆ BC ರಮೇಶ್ ಅವರು. ಬಟ್ ಆಕಾಶ್ ಇಂಡೆ ಗುರು ಇವತ್ತಿನ ಮ್ಯಾಚಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಹೀರೋ ಆಗಿದ್ದು ಆಕಾಶ್ ಇಂಡೆ ಆ್ಯಂಡ್ ಯೋಗೇಶ್ ದಯಾ. ಟ್ಯಾಕಲ್ ಅಂತ ಅವ್ರು ಹಿಡಿದು ಹಾಕಿದ್ರು ಹೋಗಿ ಸೂಪರ್ ರೇಡು. ಸೂಪರ್ ಟ್ಯಾಕಲ್ ಮೇಲೆ ಸೂಪರ್ ಟ್ಯಾಕಲ್ ಇವತ್ತಿನ ಮ್ಯಾಚಲ್ಲಿ ತಗೋ. ಎಷ್ಟು ಸೂಪರ್ ಟ್ಯಾಕಲ್ ತಗೊಂಡಿದ್ದು, ಆಲ್ಮೋಸ್ಟ್ 3-4 ಸೂಪರ್ ಟ್ಯಾಕಲ್ನ ತಗೊಂಡಿದ್ದು. ಅದರಲ್ಲೇ ಒಂದು 4 ಪಾಯಿಂಟು ನಮ್ಮದು ಹೈಯೆಸ್ಟ್ ಇದ್ದಿದ್ದು, ಆ್ಯಕ್ಚುಲಿ ಲೀಡಲ್ಲಿ ಇದ್ದಿದ್ದು. ಅದರಿಂದ ನಮ್ಮ ಬೆಂಗಳೂರು ಬುಲ್ಸ್ ಇವತ್ತಿನ ಮ್ಯಾಚ್ ಗೆದ್ದಿದ್ರು ಅಂದರು ಯಾವ ಥರ ತಪ್ಪಾಗಲ್ಲ. ಅದರಿಂದನೇ ಜಾಸ್ತಿ ಪಾಯಿಂಟ್ ಬಂದಿದ್ದು ಸೂಪರ್ ಟ್ಯಾಕಲ್ ಮೇಲೆ ಸೂಪರ್ ಟ್ಯಾಕಲ್ಗಳು. ಸಕ್ಕತ್ತಾಗಿತ್ತು. ಬಟ್ ಬೆಂಗಳೂರು ಬುಲ್ಸ್ ಅವರು ಇದೇ ಥರ ಆಡ್ತಾಯಿದ್ರೆ ಟೇಬಲಲ್ಲಿ ಫುಲ್ ಟಾಪ್ ಆಗ್ತಾರೆ. ಇವಾಗ 9 ಮ್ಯಾಚಲ್ಲಿ 5 ಗೆದ್ದು 4ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಬಟ್ ಇನ್ನೂ ಸಾಕಾಗಲ್ಲ ಮಗ, ಇನ್ನೂ ಪರ್ಫಾರ್ಮೆನ್ಸ್ ಬರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಡೋರು ನಮಗೂ ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನೋಡೋದ. ಬಟ್ ಇಲ್ಲಿವರೆಗೂ ಬೆಂಗಳೂರು ಬುಲ್ಸ್ ಅವರು ಸಕ್ಕತ್ತಾಗೆ ಪರ್ಫಾರ್ಮ್ ಮಾಡ್ತಾರೆ. BC ರಮೇಶ್ ಅವ್ರದ್ದು ಅಂದ್ಕೊಂಡಿಂಗೆ ಎಲ್ಲನೂ ಕೂಡ ಪ್ಲ್ಯಾನ್ ಸಕ್ಸಸ್ ಆಗ್ತಾ ಇದೆ. ಬಟ್ ತಮಿಳ್ ತಲವಾಸ್ ವಿರುದ್ಧ ಗೆದ್ದುಬಿಟ್ಟಿದ್ದಾರೆ ಅದೊಂದು ಮ್ಯಾಚು. ಟಾಪ್ 5 ಹೆಂಗೋ ಫಿನಿಷ್ ಮಾಡ್ತಾ ಇದ್ವಿ. ಇನ್ನು ತುಂಬ ಮ್ಯಾಚಸ್ಗಳಿದೆ ಮಗ. 18 ಅಂತ ಹೇಳಿದ್ರೆ ಇನ್ನೂ 9 ಮ್ಯಾಚ್ ಇದೆ. ನೋಡೋದ ಏನಾಗುತ್ತೆ 9 ಮ್ಯಾಚ್ಗಳಿಂದ. ಬಟ್ ಇವತ್ತಿನ ಮ್ಯಾಚಲ್ಲಿ ಗುಜರಾತ್ ಟೈಟನ್ಸ್ ಬಗ್ಗೆ ಮಾತಾಡೋದಾದರೆ ಥ್ಯಾಂಕ್ ಯು ಗುಜರಾತ್ ಟೈಟನ್ಸ್ ಅವರು ಈ ಒಂದು ಸೀಸನು ಮನೆ ಕಡೆಗೆ ಅಂತ ನನಗೇನು ಅನ್ನಿಸ್ತಾ ಇದೆ. ಬಿಕಾಸ್ ಅವ್ರು ಆಡ್ತಾ ಇರೋದು ನೋಡಿದ್ರೆ ಈ ಒಂದು ಸೀಸನ್ನು ಏನೂ ಮಾಡೋಕ್ಕಾಗಲ್ಲ. ಬಟ್ ಅಲ್ಲಿ ಕ್ಯಾಪ್ಟನ್ನೇ ಸ್ವಲ್ಪ ತಕ್ಕಾಬಿಕ್ಕಿ ಆಗ್ತಾ ಇದ್ದಾರೆ. ಅವ್ರ ಕಡೆಯಿಂದ ಕೂಡ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಅದಕ್ಕೋಸ್ಕರ ಗುಜರಾತ್ ಟೈಟನ್ಸ್ ಅವರು ಈ ಒಂದು ಲೆವೆಲಲ್ಲಿ ಇರೋದು ಬಾಟಮಲ್ಲಿ ಕಚ್ಕೋಬಿಟ್ಟಿದ್ದಾರೆ. ಹೋಗ್ಬಿಟ್ಟು ಆ ಒಂದು ಪ್ಲೇಸ್ನ ಯಾರಿಗೂ ಬಿಟ್ಕೊಡೋಲ್ಲ ಅಂತ ಕಾಣಿಸ್ತಾ ಇದೆ ನನಗಂತೂ. ಬಟ್ ಬೆಂಗಳೂರು ಬುಲ್ಸ್ ಅವರು ಕೆಳಗಿಂದ ಮೇಲಕ್ಕೆ ಡೇ ಬೈ ಡೇ ಹೋಗ್ತಾ ಇದ್ದಾರೆ. ಈ ಥರ ಹೋಗ್ತಾ ಇರಲಿ. ಸೊ ನಿಮಗೇನು ಅನ್ನಿಸ್ತು ಮಗ ಇವತ್ತಿನ ಮ್ಯಾಚಲ್ಲಿ ಅಂತ ಕಾಮೆಂಟ್ ಮಾಡಿ. ಬಟ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಹೀರೋ ಆಗಿದ್ದು ಆಕಾಶ್ ಇಂಡೆ ಮಗ. ಮತ್ತು ಟುಸ್ ಪಟಾಕಿ ಆಗಿದ್ದು ಗುಜರಾತ್ ಟೈಟನ್ಸ್ ಕಡೆಗೆ ಮೊಹಮ್ಮದ್ ರಿಜಾ. ಸದ್ಲು ಯಾವಾಗ ಕಮ್ಬ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಕಮ್ಬ್ಯಾಕ್ ಮಾಡಲಿ. ಅವ್ರ ಕಡೆಯಿಂದ ಕೂಡ ತುಂಬ ಫ್ಯಾನ್ಸ್ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಪರ್ಫಾರ್ಮ್ ಮಾಡಲಿ ಅಂತ.
ಸೊ ಮಾಡಲಿ, ಇನ್ಮೇಲೆ ಮಾಡಲಿ. ಬೆಂಗಳೂರು ಬುಲ್ಸ್ ಮೇಲೆ ಬಂದಾಗ ಮಾತ್ರ ಮಾಡೋದು ಬೇಡ. ಇನ್ಮೇಲೆ ಯಾವುದೇ ಥರ ಪರ್ಫಾರ್ಮೆನ್ಸ್ ಬಂದರೆ ಬರ್ತಾನೇ ಇರಲಿ. ಸೊ ನಮಗೇನು ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚಿಲ್ಲ ಮಗ, ಬಿಕಾಸ್ ನಮ್ಮ ತೃಪ್ತಿ ಆಯಿತು ಇವತ್ತಿನ ಮ್ಯಾಚಲ್ಲಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಾನೆ ಮಾಡಿಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜೋರಾದರೆ ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಆಗಿದ್ರೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು ಬಾಯ್ಸ್.